ವಾರ್ತೆಗಳ ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸುಬ್ಬಣ್ಣನವರು ರಾಜೀನಾಮೆ ಕೊಟ್ಟಿದ್ದಾರೆ. ಆಡಳಿತ ಪಕ್ಷದವರು ಶ್ರೀ ರಾಮರಾಜು ಅವರನ್ನು ತಮ್ಮ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀಯುತರು ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮುಂದಿನ ವಾರ ಹೊಸ ಮಂತ್ರಿಮಂಡಲದ ಸದಸ್ಯರ ಪಟ್ಟಿಯನ್ನು ಪ್ರಕಟಿಸುವುದಾಗಿ ಶ್ರೀ ರಾಮರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನ್ಸೆನ್ಸ್. ನಮ್ಮ ದೇಶ ಪುಂಡ್ರು ಪೋಖ್ರಿಗಳ ಸಾಮ್ರಾಜ್ಯ ಆಗೋಯ್ತು. ಭರತ್, ಇನ್ಮೇಲೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕಾಗಲ್ಲ. ಎಸ್, ಯು ಆರ್ ರೈಟ್ ಆಶಾ. ನೋ ಸರ್, ಈ ರಾಮರಾಜು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನ್ನ ಮೀಟ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಸರ್, ನಿಮ್ಮ ನೋಡ್ಬೇಕು ಅಂತ ಒಬ್ಬ ಯುವಕ ಬಂದಿದ್ದಾನೆ. ನೋಡೋದಕ್ಕೆ ತುಂಬಾ ರಫಾಗಿದ್ದಾನೆ. ಸಾಹೇಬ್ರೆ, ಆಪೋಸಿಟ್ ಪಾರ್ಟಿಯವರು ಗುಂಡಾಗಳನ್ನು ಕಳಿಸಿರ್ಬೇಕು. ಚೇ ಅವಸರ ಮಾಡಿ ರಾಜಕೀಯದಲ್ಲಿ ಆತರ ಎಲ್ಲ ನಿರ್ಧಾರ ತಗೋಬಾರ್ದು. ಮುಖೇನು ಯಾರನ್ನ ತಗೋಣ. ನೋಡು, ಅವನ್ನ ಕಳಿಸು. ಸರಿ ಸರ್. ಆಮೇಲೆ ನೀನು ಜೊತೆಲೇ ಬಾ. ಅಲ್ಲ ಸಾಹೇಬ್ರೆ, ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಅಧಿಕಾರದಲ್ಲಿರೋದ್ರಿಂದ ಆಪೋಸಿಟ್ ಪಾರ್ಟಿಯವರು ನಿಮ್ಮನ್ನ ಕೊಲ್ಲೋದಕ್ಕೆ ನೋಡ್ತಿರ್ತಾರೆ. ನಿನ್ನಂತ ವಿಶ್ವಾಸ ಸ್ನೇಹಿತರು ಇರುವಾಗ ನನ್ ಜೀವಕ್ಕೆ ಯಾಕೆ ಭಯ? ಹೌದು ಸಾಹೇಬ್ರೆ, ಹೌದು. ಯಾರು ನೀನು? ಭರತ್, ಯಾರು ಕಳಿಸಿದ್ದು? ನನ್ನನ್ನು ಕಳಿಸಿದ್ದು ಡಾಕ್ಟರ್ ಮಹೇಶ್ವರಿ, ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿ ಶೇಷು. ಮುಂದಿನ ಮುಖ್ಯಮಂತ್ರಿಗಳ ಭವಿಷ್ಯದ ಬಗ್ಗೆ ಮಾತಾಡ್ಕೊಂಡ್ ಬಾ ಅಂತ. ಓ, ನೀನು ಕೊಲೆಗಾರ. ಸಾಕಮ್ಮಿಂದ ಯಾರು ಬಿಡಿಸಿದ್ರು? ಈಗ ತಾನೇ ಹೇಳಿದ್ನಲ್ಲ, ಡಾಕ್ಟರ್ ಮಹೇಶ್ವರಿ, ಸೆಕ್ರೆಟರಿ ಶೇಷು. ನಿನಗೇನು ಹುಚ್ಚಿ ಚಿಡಿತಾನೆಯಾ? ಡಾಕ್ಟರ್ ಮಹೇಶ್ವರಿ ಸತ್ತು ಎಷ್ಟು ದಿವಸ ಆಯ್ತು? ಬಹಳ ದಿವಸ ಆಯ್ತು. ಆದ್ರೆ ಅವ್ರು ಹ್ಯಾಕ್ ಸತ್ರು ಅಂತ ನಿಮಗ್ ಗೊತ್ತು. ಸೆಕ್ರೆಟರಿ ಶೇಷು ಹ್ಯಾಕ್ ಸತ್ತ ಅಂತಾನೂ ನಿಮಗ್ ಗೊತ್ತು. ಅದಕ್ಕೆಲ್ಲ ಸಾಕ್ಷಿ ನನ್ನ ಹತ್ರ ಇದೆ. ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಕ್ಷೇಮ. ಏಯ್, ಇವ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗು. ಬನ್ನಿ. ಬಿಡು ಅವನ್ನ. ನೀನು ಒಳಗಡೆ ಹೋಗು. ಯೋಗಪ್ಪ, ಈ ತರ ಎಲ್ಲ ಮಾತಾಡಬಾರ್ದು. ರಾಜಕೀಯ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಏನಿದ್ ನಿನ್ ನಾಟಕ? ನಾಟಕ ನಿಮ್ದು, ಅದ್ರಲ್ಲಿ ನಂದೊಂದು ಸಣ್ಣ ಪಾತ್ರ. ಇದು ಡಾಕ್ಟರ್ ಮಹೇಶ್ವರಿ ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟ ಡೈರಿ, ನಿಮ್ಮ ಮರಣಶಾಸನ. ಇದು ಸೆಕ್ರೆಟರಿ ಶೇಷುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ನಿಜವಾದ್ದು. ಇದು ಫೋಟೋಶೆಟ್ ಕಾಪಿ, ಒರಿಜಿನಲ್ ಕಾಪಿ ಬೇರೆ ಕಡೆ ಇಟ್ಟಿದ್ದೀನಿ. ಇದನ್ನ ನಾಳೆ ಅಪೋಸಿಷನ್ ಲೀಡರ್ಗೂ ಪ್ರೆಸ್ಗೂ ಕಳಿಸಿದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ರಸ್ತೆಯಲ್ಲಿ ಜನ ಹುಚ್ಚನಾಗಿ ಗಟ್ಟಿಸ್ಕೊಂಡು ಬಂದಾಗ ಬರ್ತಾರೆ. ಇದೆಲ್ಲ ಪಾಸ್. ಹೋಗಸ್. ತಾರೀಖ್ ಇದೆ, ಸೀಲ್ ಇದೆ, ಸಿಗ್ನೇಚರ್ ಇದೆ. ಭರತ್, ಈಗ ನಿನಗೇನಾಗ್ಬೇಕು ಹೇಳು? ಮೊದಲು ಆ ಮುಟ್ಟಾಳನ್ನ ಹೊರಗೆ ಕಳಿಸು. ಯೋಗಪ್ಪ, ಇನ್ನೀನು ಹೋಗು. ಸಾಹೇಬ್ರೆ, ನಾನು ಇಲ್ಲಿಂದ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ. ಕೊಲೆ ನಿಮ್ ವ್ಯಾಪಾರ, ನಂದಲ್ಲ. ನೀವ್ ಇಲ್ಲಿದ್ರೆ ಈಗ್ಲೇ ಅಪಾಯ. ಹೋಗು. ಭರತ್, ಈಗ ನಿನಗೇನಾಗ್ಬೇಕು ಹೇಳು? ನನ್ನ ತಾಯಿನ ಕೊಂದಿದ್ಯಾರು? ನನ್ನ ತಮ್ಮ. ರಾಜಕೀಯದಲ್ಲಿ ನೀವೇನ್ ಬೇಕಾದ್ರೂ ಮಾಡ್ತಿರಲ್ಲ, ಓ, ಯಾರಿಗ್ ಬೇಕಾದ್ರೂ ಚೂರಿ ಹಾಕ್ತೀರಾ, ಓ, ಸ್ವಂತದವ್ರನ್ನ ಕೂಡ ಸರ್ವನಾಶ ಮಾಡ್ತೀರಾ. ಓ, ಖಂಡಿತ ಮಾಡ್ಲೇಬೇಕು. ಹಾಗಾದ್ರೆ ಈಗ ನೀನ್ ಉಳ್ಕೊಳಕ್ಕೋಸ್ಕರ ನಿನ್ ತಮ್ಮನ್ನ ಗಲ್ಲಿಗೇರಿಸ್ಬೇಕು. ಯಾಕೆ ಬೆಚ್ಚ ಬೀಳ್ತಾ ಇದೆಯಾ? ಇದು ಪವರ್ ಪಾಲಿಟಿಕ್ಸ್, ರಾಜಕೀಯ ಚದುರಂಗದ ಆಟದಲ್ಲಿ ನಿಮಗೆಲ್ಲ ಅಭ್ಯಾಸ ಇರುತ್ತಾನೆ. ಮಿಸ್ಟರ್ ರಾಮರಾಜ್, ನಿಮ್ ತಮ್ಮನ್ನ ನೀವು ಜೈಲಿಗೆ ಕಳಿಸ್ತಿರೋ ಇಲ್ಲ ಇದನ್ನ ನನ್ನ ಪೇಪರ್ ಕಳಿಸ್ತೀರೋ? ಚಿಚಿ, ಹಾಗೆ ಮಾಡ್ಬೇಡಪ್ಪ. ಈ ತಕ್ಷಣ ನನ್ನ ತಮ್ಮನ್ನ ಒಳಗೆ ಹಾಕಿಸ್ತೀನಿ. ಆಮೇಲೆ ಇದ್ರ ಜೊತೆ ಒರಿಜಿನಲ್ ರಿಪೋರ್ಟ್ಸ್ ನನ್ನ ಕೈಯಲ್ಲಿ ಕೊಡ್ತೀಯಲ್ಲ? ಕೊಡಲ್ಲ. ಇಷ್ಟು ದಿನ ನೀ ಎಲ್ಲಾ ಮುಖ್ಯಮಂತ್ರಿಗಳು ಆಟ ಆಡಿಸ್ತಿದ್ದೆ, ಇದನ್ನ ಇಟ್ಕೊಂಡು ನಾನ್ ನಿನ್ಗೆ ಆಟ ಆಡಿಸ್ತೀನಿ. ಭರತ್, ನೀನು ತುಂಬಾ ಬುದ್ಧಿವಂತ. ನೀನು ರಾಜಕೀಯಕ್ಕೆ ಬಂದ್ರೆ ನನ್ನಾಗೆ ಬೇಗ ಮುಂದಕ್ಕೆ ಬರ್ಬೋದು. ಯಾರಿಗ್ ಬೇಕು ನೀನ್ ಹೊಲಸ ರಾಜಕೀಯ? ಈಗ ನಿನ್ ತಮ್ಮನ್ ನೀನ್ ಅರೆಸ್ಟ್ ಮಾಡಿಸ್ತೀಯೋ ಇಲ್ಲ? ಅಯ್ಯೋ, ಮಾಡ್ತೀನಿ. ವಯಸ್ಸಿಗೆ ಫೋನ್ ಮಾಡ್ತೀನಿ.